ಭೀಷ್ಮದ್ರೋಣತಟಾ ಜಯದ್ರಥಜಲಾ ಗಾಂಧಾರನೀಲೋತ್ಪಲಾ ಶಲ್ಯಗ್ರಾಹವತಿ ಕೃಪೇಣ ವಹನಿ ಕರ್ಣೇನ ವೇಲಾಕುಲಾ ಅಶ್ವತ್ಥಾಮ ವಿಕರ್ಣ ಘೋರಮಕರಾ ದುರ್ಯೋಧನಾವರ್ತಿನಿ ಸ್ವೋತ್ತೀರ್ಣಾ ಖಲು ಪಾಂಡವೈ ರಣನದಿ ಕೈವರ್ತಕ ಕೇಶವಃ. ಅಶಾಶ್ವತದಲ್ಲಿ ಶಾಶ್ವತ ಬದುಕೆಂಬ ನದಿನಲ್ಲಿ ಪರಮಾತ್ಮ ನಾವಿಕನಾಗಿದ್ದಾನೆ. ಬದುಕು ಅಶಾಶ್ವತವಾದ್ದು, ಪರಮಾತ್ಮ ಇಲ್ಲಿ ನಾವಿಕನಾಗಿರುವ ಪರಮಾತ್ಮ ಶಾಶ್ವತ. ಈ ಶ್ಲೋಕದಲ್ಲಿ ಅಶಾಶ್ವತದಲ್ಲಿ ಶಾಶ್ವತವನ್ನ ಗುಣಗಾನ ಮಾಡಿದ್ದಾರೆ. ತ್ರಿಕರಣ ಶುದ್ಧಿ ಇರುವ ಪಂಚೇಂದ್ರಿಯಗಳೇ ಪಾಂಡವರು. ಈ ಬದುಕಿನ ನದಿಯಲ್ಲಿ ನಾನಾ ವಾಸನೆಗಳು, ಅಲ್ಲಿರುವ ಸುಳಿಗಳು ಒಂದು ಸಾರಿ ಯಾವುದೇ ಸುಳಿಗೆ ಸಿಕ್ಕೊಂಡ್ರು ಅದು ಸೆಳ್ಕೊಂಡು ಹೊರಟೋಗತ್ತೆ. ಇನ್ನು ನಮ್ಗೆ ಅದರಿಂದ ಹೊರಗೆ ಬರೋಕ್ಕೆ ನಮಗೆ ಸಾಧ್ಯನೇ ಇಲ್ಲ, ನಮ್ಗೆ ಆ ಶಕ್ತಿ ಇಲ್ಲ. ಅದರಿಂದ ಸುಳಿಗೆ ಸಿಲುಕದಂತೆ ನಮ್ಮನ್ನ ಕಾಪಾಡುವ ಕೈ ಬೇಕು ನಮಗೆ. ಮತ್ತೆ ಇನ್ನು ಇಲ್ಲಿರುವ ಆಸುರಿ ಭಾವಗಳನ್ನ ಮೊಸಳೆಗಳು, ಆಸುರಿ ಭಾವ ಒಂದು ಸಾರಿ ಆವರಿಸ್ಕೊಳ್ತು ಅಂದ್ರೆ ನುಂಗು ಬಿಡತ್ತೆ, ಇನ್ನೇನು ಶೇಷ ಉಳಿಸಲ್ಲ. ನಮ್ಮನ್ನೇ ನುಂಗಿ ಬಿಡುವ ದೊಡ್ಡ ದೊಡ್ಡ ಮೊಸಳೆಗಳಂತೆ ಆಸುರಿ ಭಾವ. ಅದರ ಕೈಗೆ ಸಿಗದಂತೆ ಕಾಪಾಡುವ ಕೈ ಬೇಕು. ಯಾವುದ್ರಿಂದಲೂ ನಾವೇ ಹೊರಗೆ ಬರ್ತೀವಿ, ನಾವೇ ಜಯಿಸ್ಕೋತೀವಿ, ನಾವೇ ನಮ್ಮನ್ನು ಕಾಪಾಡ್ಕೊಳ್ತೀವಿ ಅನ್ನೋ ಶಕ್ತಿ ಯಾರಿಗೂ ಇಲ್ಲ. ಅದಕ್ಕಾಗಿ ನಮಗೆ ಭಗವಂತನ ಕೃಪೆ ಬೇಕಾಗಿದೆ. ಇನ್ನು ಹಾರುವ ತೆರೆಗಳು ಅಂದರೆ ಉದ್ವೇಗ, ನಮ್ಮಲ್ಲಿ ಹೇಳುವ ಉದ್ವೇಗವೇ ಹಾರುವ ತೆರೆಗಳು. ಆ ಉದ್ವೇಗದಿಂದ ನೀತಿ ತಪ್ಪಬಾರದು, ನಮ್ಮ ನೈತಿಕತೆ ಕುಸಿಯಬಾರದು. ಹಾಗೆ ನಮ್ಮನ್ನು ನಾವು ಕಾಪಾಡ್ಕೊಳ್ಳೋಕ್ಕೆ ದೊಡ್ಡ ಆತ್ಮಶಕ್ತಿ ಬೇಕು. ಒಂದು ಸಾಧನೆ ಇದ್ರೆ ಮಾತ್ರ ಆ ಒಂದು ಸಾತ್ವಿಕವಾದ ಸಂಕಲ್ಪ ಎಲ್ಲ ಗಟ್ಟಿಯಾಗಿದ್ರೆ ಮಾತ್ರನೇ ಇಲ್ಲಿ ನಾವು ನೈತಿಕತೆ ತಪ್ಪದೆ ಮತ್ತೆ ನೀತಿ ಮೀರದೆ ಇರೋದು. ಹಾಗಿಲ್ಲದೆ ಇದ್ರೂ ನಮಗೆ ದೇವರ ಸಹಾಯನೂ ನಾವು ಅಪೇಕ್ಷೆ ಪಡೋಕ್ಕೆ ನಾವು ಅರ್ಹರಲ್ಲ. ಅದರಿಂದ ಇದನ್ನು ಕಾಪಾಡ್ಕೊಳ್ಳೋದು ಕಡಿಮೆಯಾದ ಸಾಧನೆ ಏನಲ್ಲ. ಇದು ನಮ್ಮ ನೈತಿಕತೆ ಮತ್ತು ನೀತಿಪರತೆಯನ್ನ ಎಂಥ ಉದ್ವೇಗದ ಸಮಯದಲ್ಲೂ ಕಾಪಾಡ್ಕೊಳ್ಬೇಕಾಗಿದೆ. ಇನ್ನು ದೊಡ್ಡ ದೊಡ್ಡ ಬಂಡೆಗಳು ಅಂದ್ರೆ ಯಾವ ಬಂಡೆಯಾದರೂ ಅಂದ್ರೆ ಅಧರ್ಮ ಬಂಡೆ, ಅಧರ್ಮ ಯಾವ ಇಂದ್ರಿಯಕ್ಕೆ ತಾಕಿದರೂ ನಾವೇನೆ ನುಚ್ಚು ನೂರಾಗಿ ಹೋಗ್ಬಿಡುತ್ತೆ. ಅಧರ್ಮಕ್ಕೆ ಸಿಕ್ಕಿದ ಯಾವುದೇ ಆದ್ರೂ ನಮ್ಮ ಬದುಕಿನ ನಾವೆಯನ್ನೇ ಚೂರ್ ಚೂರ್ ಮಾಡ್ತೀನಿ, ದಾಟ ಪ್ರಶ್ನೆನೇ ಇಲ್ಲ. ಆದ್ರಿಂದ ಈ ಉಪಾಯದಿಂದ ಅಂತಹ ಬಂಡೆನ ಬಳಸ್ಕೊಂಡು ಹೋಗಿ ನಮ್ಮ ಧರ್ಮವನ್ನು ಉಳಿಸ್ಕೊಂಡು ನಮ್ಮ ನೈತಿಕತೆಯನ್ನು ಕಾಪಾಡಿಕೊಂಡಾಗ ಆಗ ಪರಮಾತ್ಮ ನಮ್ಮನ್ನ ಈ ಎಲ್ಲ ಸಂಕಷ್ಟಗಳಿಂದಲೂ ಪಾರು ಮಾಡಿ ಕರ್ಕೊಂಡು ಹೋಗ್ತಾನೆ. ಅಂದ್ರೆ ಈ ಬದುಕೆಂಬ ಜೀವನದ ತಿಕ್ಕಾಟಗಳ ರಣನದಿಯಿಂದ ನಮ್ಮನ್ನ ದಾಟಿಸುವ ಹರಿ ಇದಾನೆ ಅನ್ನುವ ಪರಿಶುದ್ಧ ಜೀವಾತ್ಮಕ್ಕೆ ಯಾವತ್ತಿಗೂ ಶ್ರೀಕೃಷ್ಣನ ನಾವಿಕನಾಗ ನಮ್ಮ ನಾವೆಗೆ ಬರ್ತಾನೆ ಅನ್ನುವ ಅಭಯವನ್ನ ಈ ಪದ್ಯದಲ್ಲಿ ನಾವು ಕಾಣ್ಬೋದು. ಇಲ್ಲಿಗೆ 6ನೇ ಧ್ಯಾನ ಶ್ಲೋಕ ಮುಕ್ತಾಯವಾಯಿತು. ಭೀಷ್ಮದ್ರೋಣತಟಾ ಜಯದ್ರಥಜಲಾ ಗಾಂಧಾರನೀಲೋತ್ಪಲಾ ಶಲ್ಯಗ್ರಾಹವತಿ ಕೃಪೇಣ ವಹನಿ ಕರ್ಣೇನ ವೇಲಾಕುಲಾ ಅಶ್ವತ್ಥಾಮ ವಿಕರ್ಣ ಘೋರಮಕರಾ ದುರ್ಯೋಧನಾವರ್ತಿನಿ ಸ್ವೋತ್ತೀರ್ಣಾ ಖಲು ಪಾಂಡವೈ ರಣನದಿ ಕೈವರ್ತಕ ಕೇಶವಃ. ಈಗ 7ನೇ ಧ್ಯಾನ ಶ್ಲೋಕ.
पाराशर्यवचः सरोजममलम् गीतार्थगन्धोत्कटम् नानाख्यानककेसरं हरिकथां सम्बोधनाबोधितम्. ಪರಾಶರ್ಯ ವಚಃ ಸರೋಜಮಮಲಂ ಗೀತಾರ್ಥಗಂಧೋತ್ಕಟಂ. ಪರಾಶರ್ಯ ಅಂದರೆ ವ್ಯಾಸ ಮಹರ್ಷಿಗಳು, ಪರಾಶರ ಮುನಿಗಳ ಮಗ ಅಂತ ಪರಾಶರ್ಯ ಅಂದರೆ ವ್ಯಾಸ ಮುನಿಗಳ ವಚಃ ಅವರ ಮಾತುಗಳು ಅಂದರೆ ಒಂದು ಸರೋಜ ಮಮಲಂ ಗೀತಾರ್ಥ ಗಂಧೋತ್ಕಟಂ. ಅವರ ಮಾತುಗಳು ಯಾವ ಥರ ಅಂದರೆ ಶುದ್ಧ ಸ್ಫಟಿಕದಂತೆ ಅಂತ ಅವ್ರ ಮಾತುಗಳನ್ನ ಹೇಳಬೇಕು ಅಂದರೆ, ಸರಿಯಾಗಿ ಹೇಳಬೇಕು ಅಂದರೆ ಸರೋವರನೇ ಅಂದರೆ ಎಷ್ಟು ಅವರ ರಚನೆಗಳಿದೆಯೋ ಎಲ್ಲ ವೇದಗಳೆಲ್ಲ ಅವರಿಂದಾನೇ ಬಂದಿದ್ದು. ಭಾಗವತ ಮಹಾಭಾರತ ಎಲ್ಲ ಅವರದ್ದೇನೆ, ಅವರ ರಚನೆನೇನೆ. ಅಷ್ಟು ದೊಡ್ಡ ಸರೋವರದಂತಿದೆ ಅವ್ರ ಮಾತುಗಳು ಅಂದರೆ. ಆ ದೊಡ್ಡ ಸರೋವರನ ಹೇಗಿದೆ ಅಂದರೆ ಒಂದೊಂದು ಮಾತು ಒಂದೊಂದು ಶುದ್ಧ ಸ್ಫಟಿಕವೇ, ಎಲ್ಲೂ ದೋಷವೇ ಇಲ್ಲ. ಅಂದರೆ ಮಾನಸ ಸರೋವರದಂತೆ ಅವರ ಮಾತು. ಮಾನಸ ಸರೋವರದಲ್ಲಿ ಎಲ್ಲಿಂದ ಎಲ್ಗೋದ್ರೂ ನೀರು ಎಷ್ಟು ಆಳದಲ್ಲಿದ್ರು ತಳಗಿಂದು ಕಾಣುತ್ತೆ. ತಳ ಕೂಡ ಎಷ್ಟು ಆಳದ್ದು ಕಲ್ಲುಗಳು ಎಲ್ಲ ಸ್ಪಷ್ಟವಾಗಿ ಗೋಚರ ಆಗುತ್ತೆ. ಅಂದರೆ ಅಷ್ಟು ಶುದ್ಧವಾಗಿದೆ ನೀರಲ್ಲಿ. ಪರಾಶರ ಮುನಿಗಳ ಮಗನಾದ ವ್ಯಾಸರ ಮಾತುಗಳು ಕೂಡ ಆ ಥರ ಶುದ್ಧ ಸ್ಫಟಿಕದಂತೆ ಅತ್ಯಂತ ಶುದ್ಧವಾದ ಮಾತುಗಳ ಸರೋವರ ಅವರ ಮಾತುಗಳು. ಅದರಲ್ಲಿ ಅರಳಿದ ಒಂದು ಕಮಲವೇ ಮಹಾಭಾರತವೆಂಬ ಕಮಲ ಗೀತೆ ಎಂಬ ಉತ್ಕಟವಾದ ಗಂಧವನ್ನು ಹೊಂದಿದೆ. ಗೀತೆಯನ್ನು ಎಷ್ಟು ಉತ್ಕಟ ಗಂಧ ಅಂದರೆ ಎಷ್ಟು ದೂರಕ್ಕೂ ಅದು ಪಸರಿಸ್ಕೊಂಡಿದೆ, ಇಡೀ ಜಗತ್ತೆಲ್ಲ ವ್ಯಾಪಿಸಿದೆ. ಅಷ್ಟು ಉತ್ಕಟವಾದ ಗೀತೆ ಎನ್ನುವ ಗಂಧವನ್ನು ಹೊತ್ತ ಮಹಾಭಾರತವೆಂಬ ಕಮಲ ಅವರ ಮಾತಿನ ಸರೋವರದಲ್ಲಿ ಅರಳಿದೆ ಅಂತ ಹೇಳ್ತಾರೆ. ನಾನಾಖ್ಯಾನಕ ಕೇಸರಂ ಹರಿಕಥಾ ಸಂಬೋಧನಾ ಬೋಧಿತಂ. ಹರಿಕಥಾ ಸಂಬೋಧನಾ ಬೋಧಿತಂ. ಸೂರ್ಯ ಬಂದ್ರೇನೆ ಕಮಲ ಅರಳದು, ಹಾಗೆ ಭಗವಂತನ ವಚನದಿಂದ ಅರಳಿರುವ ಕಮಲ ಇದು. ಭಾರತವೇ ಅಂಥ ಪವಿತ್ರವಾದ್ದು. ಅದರೊಳಗೆ ನಾನಾಖ್ಯಾನಕ ಕೇಸರಂ, ಆಖ್ಯಾನಗಳು ಆ ಮಧ್ಯದಲ್ಲಿ ಕೇಸರಗಳಿರುತ್ತಲ್ಲ ಹೂವಿನ ಮಧ್ಯದಲ್ಲಿ, ಹಾಗೆ ಆ ಕಮಲದ ಹೂವಿನ ಮಧ್ಯದಲ್ಲಿರೋ ಒಂದೊಂದು ಕೇಸರವು ಒಂದೊಂದು ಕಥೆಗಳು, ನಾನಾ ಆಖ್ಯಾನಗಳು. ಅದರ ಮಹಾಭಾರತದಲ್ಲಿ ಎಷ್ಟೊಂದು ಕಥೆಗಳು ಉಪಕಥೆಗಳಿದೆ ಅಂದರೆ ಹೂವಿನಲ್ಲಿ ಕೇಸರ ಎಷ್ಟಿದೆಯೋ ಅಷ್ಟು ಕಥೆಗಳಿವೆ. ಆದರೆ ಆ ಕಥೆಗಳು ಸುಮ್ಮನೆ ಏನೋ ಕಾಗಕ್ಕ ಗುಬ್ಬಕ್ಕನ ಕಥೆಗಳು ಯಾವುದೂ ಅಲ್ಲ. ಅದು ಆತ್ಮ ಸಂಸ್ಕಾರ ಉಂಟು ಮಾಡುವಂಥ ಕಥೆಗಳು. ಇವರು ಕುಮಾರವ್ಯಾಸರು ಅದಕ್ಕೆ ಹೇಳ್ತಾರೆ, ಚಾರು ಕವಿತೆಯ ಬಳಕೆ ಇದಲ್ಲ, ವಿಚಾರಿಸುವಡೆ ಅಳವಲ್ಲ, ಚಿತ್ತವಧಾರು ಹೋ ಸರ್ವಜ್ಞರಾದರು ಅಂತ ಹೇಳ್ತಾರೆ. ಅಂದರೆ ಈ ಕಥೆಗಳು ಎಲ್ಲ ಮಹಾಭಾರತದಲ್ಲಿ ಬರೋದು ಚಾರು ಕವಿತೆ ಅಲ್ಲ, ಏನೋ ಕಾಲ ಕಳೆಯೋಕ್ಕೆ ಯಾರೋ ಒಂದು ಬಾಯಿಗೆ ಬಂದಿದ್ದು ಅಲ್ಲೇ ಹುಟ್ಟಾಕೊಳ್ಳೋದು, ಕೆಲಸಕ್ಕೆ ಬಾರದ ಕಥೆ ಅಲ್ಲ ಇದು. ಒಂದೊಂದು ಕಥೆಯು ನಮ್ಮಲ್ಲಿ ಆತ್ಮ ಸಂಸ್ಕಾರವನ್ನು ಉಂಟು ಮಾಡುವಂತಹ ಕಥೆಗಳಿದೆ ಇದ್ರ ತುಂಬ ಅಂತ ಹೇಳ್ತಾರೆ. ಮತ್ತೆ ಚಿತ್ತವಧಾರು ಹೋ ಅಂತಾರೆ. ಅಂದರೆ ಚಿತ್ತವಿಟ್ಟು ಅಂದ್ರೆ ಗಮನ ಇಟ್ಟು ಪ್ರೀತಿಯಿಂದ ಕೇಳಿದರೆ ಸರ್ವಜ್ಞರಾದಾರು, ಕೇಳಿದವರು ಸರ್ವಜ್ಞರೇ ಆಗ್ಬಿಡ್ತಾರೆ. ಅದಕ್ಕೊಂದು ಹೋ ಅಂತ ಸೇರಿಸ್ತಾರೆ. ಸುಮ್ಮನೆ ಸರ್ವಜ್ಞರಲ್ಲ, ಹೋ ಅನ್ನೋದು ಇನ್ನು ಸರ್ವಜ್ಞತೆಯಲ್ಲಿ ಶ್ರೇಷ್ಠತೆ. ಎಷ್ಟು ದೊಡ್ಡ ಸರ್ವಜ್ಞರಾದರು, ಹೋ ಸರ್ವಜ್ಞರಾದರು ಅಂತ ಆ ಹೋ ಅನ್ನೋ ಉದ್ಗಾರವನ್ನು ಸೇರಿಸ್ತಾರೆ ಅಲ್ಲಿ. ಅತ್ಯಂತ ಸರ್ವಜ್ಞತೆಯು ಕೂಡ ಎಷ್ಟು ಆಳವಾಗಿ ಇರುತ್ತೆ ಅನ್ನೋದನ್ನ ಹೇಳ್ತಾರೆ. ಅಂಥ ಕತೆ ಮಹಾಭಾರತದ ಕತೆ. ಅದಕ್ಕೆ ಅಂಥ ಅಂಥ ನಾನಾಖ್ಯಾನಕ ಕೇಸರಂ, ಅಂತಹ ನಾನಾ ಕಥೆಗಳನ್ನು ಒಳಗೊಂಡ ಮಹಾಭಾರತದಲ್ಲಿ ಹರಿಕಥೆಯ ಬೋಧನೆಯಿಂದ ಇದು ಅರಳಿದೆ. ಭಗವಂತನ ವಾಣಿಯಿಂದಲೇ ಅರಳಿದ ಸುಂದರ ಪುಷ್ಪ ಅಂತ ಅರ್ಥ. ಮುಂದಿನ ಸಾಲು ಅಂದರೆ
ನಾನಾಖ್ಯಾನಕ ಕೇಸರಂ ಹರಿಕಥಾ ಸಂಬೋಧನಾ ಬೋಧಿತ ಲೋಕೆ ಸಜ್ಜನ ಷಟ್ಪದೈರಹರಃ ಪೇಪೀಯ ಮಾನಂ ಮುದ ಅಂತ ಹೇಳ್ತಾರೆ. ಅಂದ್ರೆ ಈ ಸತ್ಯವನ್ನು ಸಾರುವ, ಸತ್ಯಕ್ಕೆ ಜಯ ಎಂದು ಸಾರುವ ಈ ಕಥೆಗಳನ್ನ ಯಾರು ಕೇಳಕ್ ಬರ್ತಾರೆ ಅಂದ್ರೆ ಲೋಕದಲ್ಲಿ ಸಜ್ಜನರೆಂಬ ಷಟ್ಪದಿಗಳು, ಅಂದ್ರೆ ಭ್ರಮರ ಇಂಥ ಮುಂತಾದ ಕೀಟಗಳು, 6 ಕಾಲಿರುವ ಎಲ್ಲ ಕೀಟಗಳು, ಸಜ್ಜನರೆಂಬ ಷಟ್ಪದಿಗಳು ಬಂದು ಇದನ್ನ ಪಾನ ಮಾಡಿ ಆನಂದಿಸ್ತಾರೆ. ಪೇಪೀಯಮಾನಂ ಮುದ, ಆನಂದದಿಂದ ಇದನ್ನ ಇದರೊಳಗಿರುವ ಮಕರಂದವನ್ನ ಸೇವಿಸ್ತಾರೆ ಅಂತ ಈ ಸಾಲಿನ ಅರ್ಥ. ಅಂದ್ರೆ ಸಜ್ಜನರು ಅನ್ನೋ ಭ್ರಮರು ಅನ್ನೋದಕ್ಕೆ ಒಂದು ಉದಾಹರಣೆ ನೆನಪಿಗೆ ಬರ್ತಿದೆ. ಹರಿಕಥಾಮೃತ ಸಾರದಲ್ಲಿ ಹೇಳ್ತಾರೆ, ಭ್ರಮರ ಕೀಟ ನ್ಯಾಯದಂದದಿ ಅಂತ ಹೇಳ್ತಾರೆ. ಅಂದ್ರೆ ಭ್ರಮರವು ಕೀಟವನ್ನು ಭ್ರಮರ ಮಾಡಿದಂತೆ ಅಂತ. ಈ ಹಳ್ಳಿಗಳ ಕಡೆನಲ್ಲಿ ಇದನ್ನ ಗುಂಗೆ ಹುಳ ಜಾಸ್ತಿ ಇರುತ್ತೆ. ಸಾಮಾನ್ಯಕ್ಕೆ ಎಲ್ರಿಗೂ ಅದು ಪರಿಚಯ ಇರುತ್ತೆ. ಗೋಡೆನಲ್ಲಿ ಎಲ್ಲ ಒಂದು ಸಣ್ಣ ತೂತಿರುತ್ತೆ, ಅದ್ರ ಸುತ್ತಲೂ ಗುಂಗೆ ಹುಳ ಗುಯ್ 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 ಅನ್ಕೊಂಡು ಸುತ್ತ ಹೊಡಿತಾನೇ ಇರುತ್ತೆ. ಅದು ಏನು ದಿನಗಳ ಗಟ್ಲೆ ಓಡಾಡ್ತಾ ಇದ್ರೆ ಕೇಳಿಸ್ತಾನೆ ಇರುತ್ತೆ ಗುಯ್ ಗುಯ್ ಅನ್ನೋದು, ಎಷ್ಟು ದಿನಗಳಾದ್ರೂ. ಅದು ಏನು ಅಂದ್ರೆ ಈ ಗುಂಗೆ ಹುಳ ತಾನು ಮೊಟ್ಟೆ ಇಟ್ಟು ಎಲ್ಲ ಮರಿ ಮಾಡಲ್ಲ. ಎಲ್ಲೋ ಯಾವುದೋ ಒಂದು ಸಣ್ಣ ಕೀಟನ ತಗೊಂಬರುತ್ತೆ, ತಿನ್ನಕ್ಕಲ್ಲ, ಅದನ್ನ ಹಿಡ್ಕೊಂಬಂದು ಆ ತೂತಲ್ಲಿ ಇಟ್ಬಿಟ್ಟು ಇದು ಅದ್ರ ಸುತ್ತಲೂ ಗೊಯ್ 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 ಅಂತ ಸುತ್ತುತ್ತಾ ಇರುತ್ತೆ. ದಿನಗಳ ಗಟ್ಲೆ ಅದರ ಶ್ರಮ ಸುತ್ತುತ್ತಾ ಇದ್ರೆ ಆ ಒಳಗಿರುವ ಸಣ್ಣ ಕೀಟ ಇದನ್ನೇ ನೋಡ್ತಾ ಇರುತ್ತೆ. ಇದು ಗುಯ್ ಅನ್ಕೊಂಡು ಸುತ್ತುತ್ತಾ ಇರೋದನ್ನ ನೋಡ್ತಾ 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 ತಾನು ಭ್ರಮರವೇ ಆಗಿ ಹೊರಗೆ ಬರುತ್ತೆ ಆ ತೂತಿನಿಂದ. ಅದು ಅಂದ್ರೆ ಅದನ್ನೇ ನೋಡಿ 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 ಸದಾಕಾಲ ಅದು ಗುಯ್ ಗುಯ್ ಅನ್ನೋದನ್ನ ನೋಡಿ ನೋಡಿ ತಾನು ಅದರಂತೆಯೇ ಆಗ್ಬಿಡುತ್ತೆ. ನಾವು ಪರಮಾತ್ಮನನ್ನು ಒಳಗಿಂದ ಯಾವಾಗಲೂ ಧ್ಯಾನ ಮಾಡಿದ್ರೆ ನಾವು ಅವನೇ ಆಗ್ಬಿಡೋಕೆ ಸಾಧ್ಯ ಇದೆ. ಭ್ರಮರ ಕೀಟದ ನ್ಯಾಯದಂದದಿ ಅಂತಾರೆ. ತುಂಬಾ ಕೇಳಕ್ಕೆ ಸುಲಭ, ಮನಸ್ಸನ್ನ ಹಾಗೆ ನಿಲ್ಲಿಸೋದು ನಮ್ಮ ಕೆಲಸ. ನಾವು ನಿಲ್ಲಿಸ್ತಿದ್ರೆ ಆಗಲ್ಲ ಅಲ್ವಾ? ಅದರಿಂದ ಹಾಗೆ ಇಲ್ಲಿ ಲೋಕೆ ಷಟ್ಪದೈರಹರಃ ಅಂದ್ರೆ ಈ ಥರದ ಗುಣವಿದೆ ಹುಳುವಿನಲ್ಲಿ. ಅಂದ್ರೆ ಸಜ್ಜನಿಕೆಯನ್ನೇ ಒಳಗೊಂಡ ಅಂತಹ ಕೀಟ ನಾವಾದಾಗ ನಾವೇ ಅವನಾಗ್ಬಿಡ್ತೀವಿ. ಅಂದ್ರೆ ಈ ಮಹಾಭಾರತದಲ್ಲಿ ಬರೋರೆಲ್ಲ ಅಂತಹ ಸಜ್ಜನರೇ. ಅಲ್ಲಿರುವ ಗೀತೆ ಎಂಬ ಗಂಧವನ್ನೇ ಕುಡಿತಾರೆ. ಅಂದ್ರೆ ಕೀಟಗಳು ಕುಡಿಯೋದು ಅದರೊಳಗಿರೋ ರಸವನ್ನೇ, ಮಧುವನ್ನೇ ಅದು ಸೇವಿಸಿ ಆನಂದ ಪಡುತ್ತವೆ. ಹಾಗೆ ಸಜ್ಜನರು ಆ ಷಟ್ಪದಿಗಳಂತೆ ಬಂದು ಈ ಗೀತಾಸಾರವನ್ನು ಕುಡಿದು ಆನಂದಿಸ್ತಾರೆ ಅಂತನ್ಬಿಟ್ಟು ನಾವು ಯೋಗ್ಯತೆಯನ್ನು ಸಂಪಾದಿಸ್ಕೋಬೇಕು ಅನ್ನೋದಕ್ಕೆ ಇದನ್ನ ಹೇಳಿದ್ದಾರೆ. ಮತ್ತೆ ಲೋಕೆ ಸಜ್ಜನ ಷಟ್ಪದೈರಹರಃ ಪೇಪೀಯ ಮಾನಂ ಮುದ ಭೂಯಾತ್ ಭಾರತ ಪಂಕಜಂ ಕಲಿಮಲ ಪ್ರಧ್ವಂಸಿ ನ ಶ್ರೇಯಸೆ. ಈ ಮಹಾಭಾರತದಲ್ಲಿ ಈ ರಸವನ್ನ ಯಾರು ಸೇವಿಸಿದ್ರು, ಮಹಾಭಾರತವನ್ನ ಮನಸ್ಸಿಟ್ಟು ಓದಿ ಅನುಭವಿಸಿದ್ರು, ಅವರಲ್ಲಿರುವ ಕಲಿ ಕಲ್ಮಶವನ್ನು ನಾಶ ಮಾಡುತ್ತೆ. ಇದಕ್ಕೆ ಆ ಶಕ್ತಿ ಇದೆ ಅಂತ ಹೇಳ್ತಾರೆ. ಷಟ್ಪದಿಗಳು ಅಂದ್ರೆ ನಾವು ಅವ್ರು ಯಾಕೆ ಷಟ್ಪದಿ ಅಂತಲೇ ಇಲ್ಲಿ ನಾವು ತಗೊಳ್ಳೋದು ಸೂಕ್ತವಾಗಿದೆ ಅಂದ್ರೆ ಎಷ್ಟೋ ನಾನಾ ಜಾತಿದ್ದಿದೆ ಷಟ್ಪದಿಗಳು ಅಲ್ವಾ? ಹಾಗೆ ಸಜ್ಜನರು ಅಂದ್ರು ಅವರಲ್ಲಿ ನಾನಾ ರೀತಿಯ ಅಭಿರುಚಿ ಇರೋರು ಇರ್ತಾರೆ. ಎಲ್ಲರಿಗೂ ಸಹ ಇದು ಅವರಲ್ಲಿರುವ ಕಲಿಕಲ್ಮಶವನ್ನು ಅಂದ್ರೆ ನಾಶವನ್ನು ಮಾಡುತ್ತೆ. ಅಂದ್ರೆ ನಮ್ಮ ಒಳಗಿರುವ ಪಾಪವನ್ನು ಲೇಷವೂ ಇರದಂತೆ ಪಾಪದ ವಾಸನೆಯನ್ನು ಈ ಸುವಾಸನೆಯಿಂದ ನಾಶ ಆಗೋಗುತ್ತೆ, ಪಾಪದ ವಾಸನೆಯೇ ಕಳೆದೋಗುತ್ತೆ ಅಂತ ಹೇಳ್ತಾರೆ. ಅಂದ್ರೆ ಇನ್ನೊಂದು ಮಹಾಭಾರತದ ಒಂದು ಶ್ಲೋಕನ ಇಲ್ಲಿ ನೆನಪಿಸ್ಕೋಬಹುದು. ಅರಸುಗಳಿಗಿದು ವೀರ ದ್ವಿಜರಿಗೆ ಪರಮ ವೇದದ ಸಾರ, ಯೋಗೀಶ್ವರರ ತತ್ವ ವಿಚಾರ,
ಮಂತ್ರಿ ಜನಕ್ಕೆ ಬುದ್ಧಿಗುಣ ವಿರಹಿಗಳ ಶೃಂಗಾರ ವಿದ್ಯಾ ಪರಿಣತರಲಂಕಾರ ಕಾವ್ಯಕ್ಕೆ ಗುರುವೆನಲು ರಚಿಸಿದ ಕುಮಾರವ್ಯಾಸ ಭಾರತವ. ಅಂದರೆ ಈ ಮಹಾಭಾರತದಲ್ಲಿರುವ ನಾನಾ ರೀತಿಯ ರಸಗಳನ್ನು ಹೇಳಿದ್ದಾರೆ. ಅರಸುಗಳಿಗೆ ಇದು ವೀರ. ಅರಸುಗಳು ಅಂದರೆ ರಾಜರು. ರಾಜರು ಅಂದರೆ ಕ್ಷಾತ್ರ ಗುಣವುಳ್ಳವರು ಅಂತ. ಯಾರಲ್ಲಿ ಕ್ಷಾತ್ರ ತೇಜ, ಕ್ಷಾತ್ರದ ಹಸಿವು, ಕ್ಷಾತ್ರದಲ್ಲಿ ಹೆಚ್ಚಿನ ಅಭಿರುಚಿ ಇದೆಯೋ ಅವ್ರಿಗೆ ಅವರ ಹಸಿವನ್ನು ತಣಿಸುವುದು ವೀರತ್ವದ ಹಸಿವನ್ನು ತಣಿಸುತ್ತೆ. ಅಂದರೆ ಅಷ್ಟು ನಾನಾ ರೀತಿಯ ವೀರತ್ವ, ಕ್ಷಾತ್ರ ತೇಜ ಇದರಲ್ಲಿ ತುಂಬಿದೆ. ಅವ್ರಿಗೆ ಹಸಿವೇ ತಣಿಸುತ್ತೆ, ಅವರ ವೀರತ್ವದ ಹಸಿವನ್ನು ತಣಿಸುವಷ್ಟು ಸೊಗಸಾಗಿದೆ ಅಂತ. ಆಮೇಲೆ ದ್ವಿಜರಿಗೆ ಪರಮವೇದದ ಸಾರ. ದ್ವಿಜರು ಅಂದರೆ ಜಿಜ್ಞಾಸುಗಳು, ಜ್ಞಾನ ಪಿಪಾಸುಗಳು. ಅವರೆಲ್ಲರೂ ದ್ವಿಜರೇನೇನೆ. ಯಾರು ಜ್ಞಾನ ಪಿಪಾಸುಗಳು ಅವರಿಗೆ ವೇದದ ಸಾರವನ್ನೇ ಗ್ರಹಿಸಿ ಆನಂದಿಸಬಹುದು. ಆ ಥರ ಅಂಥ ಗ್ರಂಥ ಇದು. ಆಮೇಲೆ ಇನ್ನೊಂದು ಮುಂದಕ್ಕೆ ಏನು ಹೇಳ್ತಾರೆ, ಯೋಗೀಶ್ವರರ ತತ್ವ ವಿಚಾರ. ಯೋಗೀಶ್ವರರು ಅಂದರೆ ಧ್ಯಾನದಲ್ಲಿ ಆಸಕ್ತಿ ಇರೋರು. ನಾವು ನಮ್ಮೊಳಗಿನ ಸ್ವಭಾವ ಯಾವುದು ಅಂತ ನಾವು ನೋಡ್ಕೋಬೇಕು. ಕ್ಷಾತ್ರದಲ್ಲಿ ಆಸಕ್ತಿಯೋ ಅಥವಾ ಜಿಜ್ಞಾಸು ಸ್ವಭಾವನೋ ಇಲ್ಲ ಧ್ಯಾನದಲ್ಲಿ ಹೆಚ್ಚಿನ ಮನಸ್ಸಿಟ್ಟವರೋ ಅದನ್ನು ನೋಡ್ಕೋಬೇಕು. ಅಂದರೆ ಮೌನದಲ್ಲಿಯೇ ತತ್ವದ ಸಾರವನ್ನು ಹುಡುಕುವ ಸ್ವಭಾವ, ಅದರಲ್ಲಿ ಆಸಕ್ತಿ ಇರೋರು ಅಂತ. ಅವ್ರಿಗೆ ಆತ್ಮತತ್ವದ ಗೂಢತೆಯನ್ನು ತೋರಿಸ್ಕೊಡುತ್ತೆ. ತುಂಬ ಕಷ್ಟ ಇದೆ ಆತ್ಮತತ್ವನ ಅರಿತುಕೊಳ್ಳೋದೇ ಒಂದು ಸಾಧನೆ ಅನಿಸಿದ್ರೆ, ಅದರಲ್ಲಿರುವ ಗೂಢವನ್ನು ಅರಿತುಕೋಬೇಕಾದ್ರೆ ತುಂಬ ಸಾಧನೆ ಬೇಕು. ಇದು ಸುಲಭದ ದಾರಿ, ಗೂಢತೆಯನ್ನು ತೆರೆದುಕೊಡುತ್ತೆ ಹಾಗೆ ಪ್ರಯತ್ನ ಪಡೋರಿಗೆ. ಅಷ್ಟು ಎಲ್ಲರಿಗೂ ಆಸಕ್ತಿಕರವಾದಂಥ ಅಂಶಗಳು ವಿಪುಲವಾಗಿದೆ ಇದರೊಳಗೆ ಈ ಮಹಾಭಾರತದಲ್ಲಿ ಅಂತ. ಇನ್ನು ಮಂತ್ರಿ ಜನಕ್ಕೆ ಬುದ್ಧಿಗುಣ. ಮಂತ್ರಿ ಜನ ಅಂದರೆ ತಮ್ಮ ಜೀವನದಲ್ಲೇ ಇರ್ಬೋದು ಅಥವಾ ಸಾಮಾಜಿಕವಾಗಿಯೇ ಇರಬಹುದು, ಯಾವುದೇ ಸಮಸ್ಯೆಗಳು ಬಂದರು ಅದನ್ನು ಪರಿಹರಿಸಲು ಅವ್ರಿಗೆ ತಕ್ಷಣ ಏನು ಕ್ರಮ ತಗೋಬೇಕು ಅಂತ ಹೊಳೆಯುತ್ತೆ. ಮತ್ತು ಏನೇನು ತಿರುವುಗಳು ಸಮಾಜದಲ್ಲಿ ತಗೊಳ್ತಿದ್ರು, ಆಪತ್ತುಗಳು, ಬರುವ ಕಂಟಕಗಳು, ಕರಿನೆರಳುಗಳು ಎಷ್ಟೆಷ್ಟು ಬಂದರೂ ಅವುಗಳು ತಗೊಳ್ಳೋ ತಿರುವುಗಳನ್ನು ಬೇಗನೆ ಗ್ರಹಿಸಿ ಅದರ ಬೇರಿಗೆ ಮದ್ದರೆಯುವ ಬುದ್ಧಿ ಚತುರತೆ ಇರುವವರು ಮಂತ್ರಿಗಳು. ಅಂತಹ ಚಾತುರ್ಯ, ಅದರಲ್ಲಿ ಆಸಕ್ತಿ, ಅಂತಹದೇ ಸ್ವಭಾವ ಇರುವವರು ಅವರಿಗೆ ಅವರ ಬುದ್ಧಿಶಕ್ತಿಯನ್ನು ಇನ್ನಷ್ಟು ಸಾಣೆ ಹಿಡಿದು ತೀಕ್ಷ್ಣಗೊಳಿಸುತ್ತೆ ಮಹಾಭಾರತ. ಅದರಲ್ಲಿರುವ ಕಥೆಗಳು, ಉಪಕಥೆಗಳು ಹಾಗೆ ಆಹಾರವನ್ನು ಕೊಡುತ್ತೆ ಎಲ್ಲರಿಗೂ, ಎಲ್ಲ ಸ್ವಭಾವದವರಿಗೂ ಕೂಡ. ಅದು ಬುದ್ಧಿ ಸಂಪತ್ತನ್ನು ಮಂತ್ರಿಗಳಿಗೆ ಹೆಚ್ಚಿಸುತ್ತದೆ. ಅದಕ್ಕೆ ಮಂತ್ರಿ ಜನಕ್ಕೆ ಬುದ್ಧಿಗುಣ. ಅದು ವಿರಹಿಗಳ ಶೃಂಗಾರ. ಶೃಂಗಾರದಲ್ಲಿ ಆಸಕ್ತಿ ಇರೋರು ತುಂಬ ಜನ ಇರ್ತೀವಿ, ಹೆಚ್ಚು ಪಾಲು ಅವರೇನೇನೋ ಲೋಕದಲ್ಲಿರೋದು. ಅವ್ರಿಗೂ ಕೂಡ ಅದು ಎಷ್ಟು ಆನಂದ ಕೊಡುತ್ತೆ. ಅದರಲ್ಲಿ ತೇಲಾಡ್ಬೋದು. ಸರೋವರ, ಶೃಂಗಾರ ಸರೋವರವೇ ಇದೆ ಅದು. ಅದರಲ್ಲೂ ವಿರಹಿಗಳ ಶೃಂಗಾರ ಅಂತಾರೆ. ಯಾಕೆ ಅಂದರೆ ವಿರಹದಲ್ಲಿ ಶೃಂಗಾರ ಮನಸ್ಸು ಶೃಂಗಾರಕ್ಕೆ ಹೆಚ್ಚು ಅರಳುತ್ತೆ, ಶೃಂಗಾರ ಮನಸ್ಸಲ್ಲಿ. ಅದರಿಂದ ವಿರಹಿಗಳ ಶೃಂಗಾರ ಹಾಗೆ ಹೆಚ್ಚು ಅರಳಿರೋರಿಗೆ ಇನ್ನು ಹೆಚ್ಚೆಚ್ಚು ತೃಪ್ತಿಯನ್ನು ಕೊಡುವ ಸಾಹಿತ್ಯ ಇದೆ ಇದರೊಳಗೆ. ಅಷ್ಟು ಸುಂದರವಾಗಿದೆ ಅಂತ ಹೇಳ್ತಾರೆ. ಮತ್ತು ವಿದ್ಯಾಪರಿಣತರ ಅಲಂಕಾರ. ವಿದ್ಯಾಪರಿಣತರು ಅಂದರೆ ಶೋಧಿಸುವವರು, ಶಬ್ದಗಳನ್ನು ಶೋಧಿಸುವ ಮನೋಭಾವದವರು ಅಂತ. ಈಗ
ಪ್ರಕೃತಿಯನ್ನು ಶೋಧಿಸುವವರು ವಿಜ್ಞಾನಿಗಳು. ಹಾಗೆ ಶಬ್ದಗಳನ್ನು ಶೋಧಿಸುವವರು ವಿದ್ಯಾ ಪರಿಣತರು. ಆ ಶಬ್ದಗಳನ್ನು ಶೋಧಿಸಿ ಆಳಕ್ಕಿಳಿಯುವ ಸ್ವಭಾವದವರು ವಿದ್ಯಾ ಪರಿಣತರು. ವಿದ್ಯಾ ಪರಿಣತರ ಅಲಂಕಾರ ಅವ್ರಿಗೆ ಎಷ್ಟು ಅಲಂಕಾರಿಕವಾಗಿ ಕಾಣುತ್ತೆ ಅಂದರೆ, ಇದು ಮಹಾಭಾರತ ಇದೆ, ಮಹಾಭಾರತವೇ ಅಲಂಕಾರವಾಗಿ ಕಾಣುತ್ತೆ ಅಂದರೆ, ಯಾಕೆಂದರೆ ಇದು ಒಂದು ರೂಪಕ ಸಾಮ್ರಾಜ್ಯ ಅಂತಾರೆ ಮಹಾಭಾರತನ. ಆ ರೂಪಕಗಳು ಒಂದೊಂದು ಅಷ್ಟು ಅವ್ರಿಗೆ ತೃಪ್ತಿ ಉಂಟು ಮಾಡುವಂಥ, ಇನ್ನಷ್ಟು ಓದುವಂತೆ ಸೆಳೆಯುವಂಥ ಶಕ್ತಿ ಇದೆ. ವಿದ್ಯಾ ಪರಿಣತರ ಅಲಂಕಾರ ಅಂದರೆ, ವಿದ್ಯಾ ಪರಿಣತರು ಅಂದರೆ ಈಗ ಪ್ರಕೃತಿಯನ್ನ ಶೋಧಿಸಿ ನೋಡುವವರು ವಿಜ್ಞಾನಿಗಳು. ಅಲ್ಲಿನ ರಹಸ್ಯವನ್ನು ಭೇದಿಸಿ ತೆಗೆದು ಉಪಯೋಗಕ್ಕೆ ತರುವವರು ವಿಜ್ಞಾನಿಗಳು. ಆದರೆ ಆ ಉಪಯುಕ್ತತೆಯನ್ನು ತಿಳಿಯೋರು. ಹಾಗೆ ಶಬ್ದಗಳನ್ನು ಶೋಧಿಸಿ ಅದರ ಅರ್ಥದ ಗಾಢತೆಯನ್ನು ಒಳಗಿಳಿಸಿ ಅದನ್ನು ಉಪಯೋಗಕ್ಕೆ ತರುವವರು ವಿದ್ಯಾ ಪರಿಣತರ ಅಲಂಕಾರ ರೂಪಕ ಸಾಮ್ರಾಜ್ಯ ಮಹಾಭಾರತ. ಅದನ್ನು ವಿದ್ಯಾ ಪರಿಣತರಿಗೆ ಸ್ವರ್ಗದಂತ ಅನ್ನಿಸ್ಬಿಡುತ್ತಾ ರೂಪಕ ಸಾಮ್ರಾಜ್ಯದಲ್ಲಿ ತೇಲಾಡೋದು ಅಂದರೆ. ಅಷ್ಟೊಂದು ಎಲ್ಲ ಸ್ವಭಾವದವರನ್ನು ಆಕರ್ಷಿಸಿ ಹಿಡಿದಿಟ್ಟುಕೊಂಡು ಅವರಿಗೆ ತೃಪ್ತಿಯಾಗುವಂತೆ ನಾನಾ ರಸಗಳನ್ನು ಕೊಡುವ ಕೃತಿ ಮಹಾಭಾರತ. ಆದರೆ ಇಲ್ಲಿ ನೋಡ್ಬೋದು, ಇದು ಬರಿಯ ತುಳಸಿಯ ಉದಕದಂತಿರೆ. ಇಲ್ಲಿ ನೋಡ್ಬೋದು ಪದುಮನಾಭನ ಮಹಿಮೆ ಧರ್ಮ ವಿಚಾರ ಮಾತ್ರವನು ಅಂತ ಹೇಳ್ತಾನೆ ಕುಮಾರವ್ಯಾಸ. ಅಂದರೆ ಇದು ಇಷ್ಟೆಲ್ಲ ಇದರೊಳಗೆ ತುಂಬಿಕೊಂಡಿದ್ರು, ಇಷ್ಟು ದೊಡ್ಡದಾಗಿ ಎಂಥವ್ರನ್ನೂ ಆಕರ್ಷಿಸುವ ನಾನಾ ರೀತಿಯ ರಸಗಳಿದ್ರೂ ಕೂಡ ಇಲ್ಲಿ ನೋಡಬೇಕಾದ್ದು ತುಂಬ ಎರಡೇ ವಿಚಾರ: ಪದುಮನಾಭನ ಮಹಿಮೆ, ಧರ್ಮ ವಿಚಾರ ಮಾತ್ರವನು. ಇದು ಬರೀ ತುಳಸಿಯ ಉದಕದಂತಿದೆ. ಅಂದರೆ ನೀರು, ಅದಕ್ಕೆ ಉದಕ ಅಂದರೆ ನೀರು, ನೀರಿಗೆ ತುಳಸಿ ಹಾಕಿದ್ರೆ ತೀರ್ಥ ಆಯಿತು, ತೀರ್ಥ ತಗೊಂಡ್ರೆ ಪವಿತ್ರರಾದ. ಅಂದರೆ ನಿಮ್ಮ ಮನೋಧರ್ಮಕ್ಕನುಗುಣವಾಗಿ, ನಿಮ್ಮ ಮನೋಭಾವಕ್ಕನುಗುಣವಾಗಿ ಮಹಾಭಾರತದಲ್ಲಿ ಎಷ್ಟು ಬೇಕಾದ್ರೂ ವಿಹರಿಸಿ, ಎಷ್ಟು ಬೇಕಾದ್ರೂ ಆನಂದಿಸಿ, ಯಾವ ಸಂಪತ್ತನ್ನು ಎಷ್ಟು ಬೇಕಾದರೂ ಗಳಿಸ್ಕೊಂಡ್ರು, ಗಮನ ಇರಬೇಕಾದ್ದು ತೀರ್ಥದ ಕಡೆಗೆ ಅಷ್ಟೇ. ಎರಡೇನೆ, ತುಳಸಿ, ಉದಕ, ಅದರ ತೀರ್ಥ. ಅಂದರೆ ಕೃಷ್ಣನ ಮಹಿಮೆ ಮತ್ತು ಧರ್ಮ ವಿಚಾರ ಎರಡೇನೇನೆ. ಅಲ್ಲಿ ಮಾತ್ರ ನಮ್ಮ ಗಮನವನ್ನೇ ನೆಟ್ಟಿರಬೇಕು. ನಮಗೆ ಯಾವುದು ಬೇಕೋ ಆರಿಸ್ಕೊಂಡು ಇದರೊಳಗೆ ನಾವು ಎಷ್ಟು ಬೇಕಾದರೂ ವಿಪುಲವಾಗಿ ಆನಂದಿಸಿ ಅನುಭವಿಸ್ಬೋದು. ಗಮನ ಇರಬೇಕಾದ್ದು ಮಾತ್ರ ಕೃಷ್ಣ ಮಹಿಮೆ ಮತ್ತು ಧರ್ಮ ವಿಚಾರ ಮಾತ್ರವನ್ನು. ಸುಮ್ಮನೆ ತುಳಸಿಯ ಉದಕದಂತಿರೆ ಇಲ್ಲಿ ನೋಡ್ಬೋದು. ಇಲ್ಲಿ ನೋಡ್ಬೇಕಾದ ಅಷ್ಟೇನೇನೆ, ಕೃಷ್ಣ ಮಹಿಮೆ ಮತ್ತು ಧರ್ಮ ವಿಚಾರ ಅಂತ ಕುಮಾರವ್ಯಾಸ ಹೇಳ್ತಾನೆ. ಅಂದರೆ ಹಾಗೆ ಕಲಿಕಲ್ಮಶವನ್ನು ನಾಶ ಮಾಡುವ ಗೀತಾರ್ಥವೆಂಬ ತುಳಸಿಯ ಉದಕ ತಗೊಂಡ್ರೆ ಸಾಕು ನಮಗೆ. ಆ ಪರಿಮಳ, ಈ ಮಹಾಭಾರತದ ಪರಿಮಳ ನಮ್ಮಲ್ಲಿರುವ ಪಾಪದ ದುರ್ವಾಸನೆಯನ್ನು ನಾಶ ಮಾಡಿ ಸುಗಂಧವನ್ನು ನಮಗೆ ಸೇರಿಸಿದ್ರೆ ಗೀತೆ ನಮಗೆ ಬರಿಯ ತುಳಸಿಯ ಉದಕದಂತೆ ತೀರ್ಥವಾಗಿ ನಮ್ಮೊಳಗೆ ಸೇರಿಕೊಳ್ಳುತ್ತೆ. ಅದರಿಂದ ಅಂತ ಅಂದ್ಬಿಟ್ಟು ಈ ಒಟ್ಟು ಇದು ಮಹಾಭಾರತ ಗೀತೆ ನಮಗೆ ಇಂಥ ಮಹಾಭಾರತ ಅದರಲ್ಲಿರುವ ಗೀತೆ ನಮಗೆ ಶ್ರೇಯಸ್ಸನ್ನು ಉಂಟು ಮಾಡಲಿ ಅಂತ ಹೇಳ್ತಾ 7ನೇ ಧ್ಯಾನ ಶ್ಲೋಕವನ್ನು ಇಲ್ಲಿಗೆ ಮುಗಿಸೋಣ. ಪಾರಾಶರ್ಯವಚ ಸರೋಜಮಮಲಂ ಗೀತಾರ್ಥಗಂಧೋತ್ಕಟಂ ನಾನಾಖ್ಯಾನಕಕೇಸರಂ ಹರಿಕಥಾಂ ಸಂಬೋಧನಾಬೋಧಿತಂ.